ಆಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಬ್ರೇಕ್ನ ನಂತರ ಮತ್ತೆ ಅಮ್ಮ ಕಾರ್ಯಕ್ರಮನ ನಾವು ಮುಂದುವರಿಸ್ತಾ ಇದ್ದೀವಿ. ಕಲ್ಯಾಣ್ಜಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ಅಮ್ಮನ ಬಿಹೇವಿಯರಿನ ಅನಾಲಿಸಿಸ್ ಅಂತ ನಾನು ಶುರು ಮಾಡಿಕೊಂಡೆ. ಇಲ್ಲಿ ನೀವೀಗ ಹೇಳಿದ್ರಿ ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಹಾಗೆ ಮಾಡಿದ್ರಾ ಅಥವಾ ಅವರನ್ನೇ ಅವರು ಕಂಟ್ರೋಲ್ ಮಾಡ್ಕೊಂಡ್ರಾ ಗೊತ್ತಿಲ್ಲ ಅಂತ. ಈ ಥರದ ಸಮತೋಲನ ಇದೆಯಲ್ಲ ಅವಾಗ ಅವಾಗ ಆಗ್ತಾ ಇದ್ದಿರ್ಬೋದಲ್ಲ? ಹೌದು ಹೌದು ಆ ಥರ ಉದಾಹರಣೆಗಳು ಬೇಕಾದಷ್ಟಿದೆ. ಅದರಲ್ಲಿ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಬೇಕು ಅಂತ ವಿದ್ವಾನ್ ಚೆನ್ನಕೃಷ್ಣಪ್ಪ ಅವ್ರ ಹತ್ರ, ನಮ್ಮ ಮನೆಗೂ ಅವ್ರ ಮನೆಗೂ 4 ಕಿಲೋಮೀಟ್ರು. ಅಲ್ಲಿ ಹೋಗಬೇಕು, 150 ರೂಪಾಯಿ ಸಂಗೀತಕ್ಕೆ ಫೀಸು ತಿಂಗಳಿಗೆ. ಏನು ಮಾಡಬೇಕು ಯೋಚನೆ ಆಯಿತು. ಅಪ್ಪಂಗೆ ಏನಂತಂದರೆ ನನಗೆ ಒಬ್ಬರಣ್ಣ 2 ಅಕ್ಕಂದಿರು, ಒಬ್ಬ ತಂಗಿ. ಅಣ್ಣ ಅಕ್ಕಂದ್ರಿಗೆಲ್ಲ ಮದುವೆ ಆಗಿದೆ, ಎಲ್ಲ ಇಂಡಿಪೆಂಡೆಂಟಾಗಿ ಸೆಟ್ಲಾಗಿ ಚೆನ್ನಾಗಿದ್ದಾರೆ. ಇಲ್ಲಿ ಅಪ್ಪನಿಗೆ ವಯಸ್ಸಾಗ್ತಾ ಇತ್ತು, ಬಡತನ, ತಂಗಿಗಿನ್ನೂ ಮದುವೆ ಆಗಿರಲಿಲ್ಲ. ಇವನು ಬೇರೆ ಏನೋ ಸಂಗೀತ ಕಲಿಯಬೇಕು, ಹಾಡು ಗೀಡು ಅಂದ್ಕೊಂಡು ಗೀಳಲ್ಲಿ ಹೋಗ್ತಾನೆ, ಏನೋ ಕೆಲಸ ಮಾಡಲಿ ಅನ್ನೋದಿತ್ತು. ಒಬ್ಬರ ಹತ್ರ ತುಂಬ ಬೇಕಾದವ್ರ ಹತ್ರ ಅಪ್ಪನಿಗೆ ಗೊತ್ತಿಲ್ಲದೇನೆ 150 ರೂಪಾಯಿನ 3% ಬಡ್ಡಿಗೆ ನನಗೆ ಇಸ್ಕೊಟ್ರು ಅಮ್ಮ. 150 ರೂಪಾಯಿಗೆ 3% ಆಗಲೇ ಇಸ್ಕೊಂಡ್ರು. ಸರಿ ತಗೊಟ್ರು. ಆ ದುಡ್ಡನ್ನ ಅವರು 200 ರೂಪಾಯಿ ಇಸ್ಕೊಟ್ರು. ಇದಂದ್ರೆ 50 ರೂಪಾಯಿ ಡೈಲಿ ಓಡಾಡಕ್ಕೆ ಬಸ್ ಚಾರ್ಜು, 150 ರೂಪಾಯಿ ಒಂದು ತಿಂಗಳು ಫೀಸ್ ಕೊಟ್ಟರು. ಎಷ್ಟು ಸಾಧ್ಯನೋ ಅಷ್ಟು ಕಲಿ ನೋಡೋಣ ಅಂತ ಕೊಟ್ಟರು. ಅವರು ಆ ಬಡ್ಡಿಗೆ ಇಸ್ಕೊಟ್ಟಿದ್ದು ನನ್ನ ನೆನೆಸ್ಕೊಂಡೆ ನನಗೆ, ನಾನು ಹೋಗಲ್ಲ, ನನಗೆ ಸಂಗೀತನೇ ಬೇಡ, ಏನೂ ಬೇಡ. ಇಲ್ಲ ನೀನು ಕಲಿಯಬೇಕು, ದೇವ್ರು ಕಂಡುಬಿಟ್ರೆ 150 ಅಲ್ಲ 1500 ರೂಪಾಯಿ ಸಂಪಾದನೆ ಮಾಡ್ತೀಯ ನೀನು ಅಂತ ಅವ್ರಿಗೆ. ಸರಿ, ಅಲ್ಲಿ ನಾನು 150 ರೂಪಾಯಿ ತೊಗೊಂಡು ಏನು ಮಾಡಿದೆ, ಸಂಗೀತ ಕಲಿಬೇಕು ಅಂತ ಹೋದೆ. ಹೋಗೋವಾಗ ಏನು ಮಾಡಿದೆ, ಈ 50 ರೂಪಾಯಿನ ಏನು ಮಾಡಿದೆ, ಡೈಲಿ ನಡ್ಕೊಂಡೋಗಿ ನಡ್ಕೊಂಬರೋದು, ಒಂದು 4 ಆಣೆ 8 ಆಣೆ ಈ ಥರ ಕಾಸು ಇಟ್ಕೊಳ್ಳೋದು, ಅದನ್ನು ಹಿಂಗೆ ಆಟ ಆಡ್ಕೊಂಡು ಚಿಮ್ಕೊಂಡು ಯಾವುದೋ ರಾಗಗಳನ್ನ ಹಾಡ್ಕೊಂಡು ಹೋಗೋದು ಬರೋದು. ಡೈಲಿ ನಡ್ಕೊಂಡೋಗಿ ನಡ್ಕೊಂಬಂದು ಆ 50 ರೂಪಾಯಿ ಇಟ್ಕೊಂಡು ಇನ್ನೊಂದು 100 ರೂಪಾಯಿ ಅಲ್ಲಿ ಕೂಡಿಟ್ಕೊಂಡು ಇನ್ನೊಂದು ತಿಂಗಳು ಫೀಸ್ಗೆ ಆಗುತ್ತೆ ಅಂತ ಈ ರೀತಿ ನಾನು ಮಾಡ್ತಾಯಿದ್ದೆ. ಈ ಡೈಲಿ ಬಂದು ಆ ರಾಗನ ಅಮ್ಮನಿಗೆ ಒಪ್ಸೋದು, ಈ ಥರ ಮಾಡ್ತಾಯಿದ್ದೆ. ಇದು ಒಂದು ಹಂತಕ್ಕೆ ಬರ್ತಾ ಈ ದುಡ್ಡು ತೀರ್ಸೋಕ್ಕಾಗಲಿಲ್ಲ. ಅವತ್ತು ಅರ್ಧ ದಿನ ಹತ್ತಿದ್ದಾರೆ ಅಮ್ಮ. ಯಾಕಿಂತ ಪರಿಸ್ಥಿತಿ ಕೊಟ್ಬಿಟ್ಟೆ ನನಗೆ, ಯಾಕೆ ಹಿಂಗೆಲ್ಲ ಆಗೋಯ್ತು ಅಂತ. ಅವ್ರು ಪಟ್ಟ ಪರಿಶ್ರಮ, ಪಟ್ಟ ಕಷ್ಟಗಳು ನೆನೆಸ್ಕೊಂಡಾಗ ಈಗ ತುಂಬ ದುಃಖ ಆಗುತ್ತೆ ನನಗೆ. ಒಂದು ಸಣ್ಣ ಸವಿ ನೆನಪನ್ನ ನೋಡ್ಕೊಂಡು ಬಂದು ಮುಂದುವರ್ಸೋಣ. ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಸವಿ ನೆನಪು, ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಎಂಥ ತಾಳ ಮೇಳ ಇದೆ ಇದರಲ್ಲಿ ಅಂತಂದರೆ, ಈ ಸವಿ ನೆನಪು ನೋಡ್ತಾ ಇಷ್ಟೊಂದು ದಿಗ್ಗಜರ ಜೊತೆಯಲ್ಲಿ ನೀವು ಕೆಲಸ ಮಾಡಿದ್ದೀರಾ. ಪ್ರತಿಯೊಬ್ಬರೂ ಕೂಡ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದವರೆ, ಪ್ರತಿಯೊಬ್ಬರೂ ಕೂಡ ಅದ್ಭುತವಾದಂಥ ಕವಿ, ಎಂಥ ಕಲ್ಯಾಣ ಅಂದರೆ ಕಲ್ಯಾಣವಾಯಿತು ನಮ್ಮ ಜೀವನ ಅಂತ ಹೇಳುವಷ್ಟರ ಮಟ್ಟಿಗೆ ನಿಮ್ಮ ಬಗ್ಗೆ ಹೊಗಳಿಕೆ ಇದೆ. ನಿಮ್ಮ ಅಮ್ಮ ನಿಮ್ಮನ್ನು ಯಾವ ರೀತಿ ಹೊಗಳ್ತಾರೆ? ಮುಖ್ಯವಾಗಿ ಒಂದು ವಾಸ್ತವ ಸತ್ಯ ಹೇಳ್ತೀನಿ, ನನಗೇನೂ ಗೊತ್ತಿಲ್ಲ. ಸಂಗೀತವಾಗಲಿ ಸಾಹಿತ್ಯವಾಗಲಿ ಹೆಚ್ಚು ಓದ್ಕೊಂಡಿಲ್ಲ, ಕಲಿಯೋ ಪ್ರಯತ್ನಗಳನ್ನ ಮಾಡಿದೆ ಅನ್ನೋದು ಅಷ್ಟೇ ಸತ್ಯ ಹೊರತು ಕಲ್ತಿದ್ದೀನಿ ಅಂತ ಹೇಳೋಷ್ಟು ಗರ್ವ ಖಂಡಿತ ಇಲ್ಲ, ಆ ಹೆಮ್ಮೆಯೂ ಇಲ್ಲ. ಕಲಿತಾ ಇದ್ದೀನಿ ಅನ್ನೋವಂಥ ಒಂದು ಸಮಾಧಾನ ಇದೆ. ಇದೆಲ್ಲ ಅಮ್ಮ ಮೆಚ್ಕೊಳ್ಳೋದು ಹೇಗಿರುತ್ತೆ, ಹಾಡಿನ ರೂಪದಲ್ಲೇ ಇರುತ್ತೆ. ಎಲ್ಲನೂ ಅಷ್ಟೇ ಹಾಡಿನ ರೂಪದಲ್ಲೇ ಇರುತ್ತೆ. ಹಾಡುಗಳು ಹೇಳ್ತಾರೆ, ಸ್ವಲ್ಪ ಅಂತರ್ಮುಖಿಯಾಗಿರ್ತಾರೆ, ಇದಕ್ಕಿದ್ದಂಗೆ ಓಪನ್ ಅಪ್ ಆಗ್ತಾರೆ. ಯಾಕೆಂತಂದರೆ ಅವರು ತುಂಬ ಕುಟುಂಬದಿಂದ ಬಂದವರು, ತುಂಬ ಜೀವನದ ಎಲ್ಲ ಪರಿಸ್ಥಿತಿಗಳನ್ನ ನೋಡಿದವರು. ಆಫ್ಟರ್ ಆಲ್ ನನ್ನ ಒಂದು ಬಾಲ್ಯದಲ್ಲೇ ಈ ಥರ ಕಷ್ಟಪಟ್ಟವರು ಅಂದರೆ ಇನ್ನು ಒಡ ಹುಟ್ಟಿದವರು ಎಷ್ಟು ಜನ, ಅವರ ಒಡ ಹುಟ್ಟಿದವರು ಎಷ್ಟು ಜನ, ಅಮ್ಮನ ಒಡ ಹುಟ್ಟಿದವರು, ಅವರ ಕುಟುಂಬ ಹೇಗೆ, ನಮ್ಮ ತಂದೆ ಕಡೆ ಕುಟುಂಬ ಹೇಗೆ, ಅವ್ರನ್ನೆಲ್ಲ ಹೇಗೆ ಸಂಭಾಳಿಸ್ಕೊಂಡು ಬಂದವರು, ಬ್ಯಾಲೆನ್ಸ್ ಮಾಡ್ಕೊಂಡು ಬಂದವರು. ಅದರಲ್ಲೇ ಬಂದಾಗ ಅಮ್ಮ ಹೊಗಳೋದು
ಕೂಡ ಸಮಾಧಾನವಾಗಿರುತ್ತೆ, ದುಃಖ ಪಡೋದು ಒಂಚೂರು ಜಾಸ್ತಿ ಆಗಿರುತ್ತೆ. ಇಷ್ಟಪಡ್ತಾರೆ. ಅಮ್ಮನ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನೀವು ಬೆಳ್ಕೊಂಡು ಬಂದ್ರಿ. ಅಮ್ಮ ನಿಮಗೆ ಹಾಡುಗಳನ್ನು ಹೇಳುವಂಥ ಪ್ರಯತ್ನನ ಮಾಡಿದ್ರು. ಈ ಹಾಡುಗಳ ಮಧ್ಯದಲ್ಲಿ, ಸುಖದ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ ಅಮ್ಮನ ಒಂದು ಸೂಕ್ಷ್ಮವಾದ ಸಂವೇದನೆಯನ್ನು ನೀವು ಎಲ್ಲಾದರೂ ಏನಾದರೂ ಗುರುತಿಸಿದ್ದೀರಾ? ನನ್ನ ಅಮ್ಮ ಇದು, ನನ್ನ ಅಮ್ಮ ಹೀಗೆ. ಈ ದುಃಖ ಕಷ್ಟ ಹೊರಗೆ ಕಾಣುವಂಥದ್ದಲ್ಲ, ಮನಸ್ಸಿನ ಒಂದು ಸೂಕ್ಷ್ಮವಾದ ಸಂವೇದನೆ ಇರುತ್ತಲ್ಲ, ಅಂಥದ್ದು. ಈ ಕ್ಷಣಕ್ಕೆ ಈಗ ನಿಮ್ಮ ಹತ್ರ ಮಾತಾಡ್ದಾಗ ಜ್ಞಾಪಿಸ್ಕೋಬೇಕಂದ್ರೆ, ಒಂದು 6 ವರ್ಷ ಮುಂಚೆ ಅಮ್ಮನಿಗೆ ಹಾರ್ಟ್ ಆಪರೇಷನ್ ಆಯಿತು. ಅದು ಅಚಾನಕ್ಕಾಗಾಯಿತು. ಅವರು ಯಾವತ್ತೂ ಯಾವುದೇ ನೋವನ್ನ ಹೇಳ್ಕೊಂಡವರಲ್ಲ. ತುಂಬ ಅತಿಯಾದ ನೋವಾಗೋವರೆಗೂ ಅದು ನೋವಂತ ಹೇಳೋದಿಲ್ಲ, ಅವರವರೇ ಸಹಿಸ್ಕೊಂಡು ಕಷಾಯಗಳೆಲ್ಲ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಾರೆ. ಮನೆ ಮದ್ದೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋರು. ಸರಿ. ಯಾವತ್ತೋ ಒಂದಿನ ಸುಮ್ಮನೆ ಸಂಜೆ ಯಾಕೋ ಎದೆ ನೋವ್ತಾ ಇದೆ ಅಂತಂದ್ರು. ಡಾಕ್ಟರ್ ಹತ್ರ ಹೋದ್ವಿ. ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ಹಾರ್ಟ್ ಆಪರೇಷನ್ ಮಾಡಿದ್ರು, ಬೈಪಾಸ್ ಸರ್ಜರಿ ಮಾಡಿದ್ರು. ಅದು ಎಂಥ ಪರಿಸ್ಥಿತಿ ಅಂದರೆ, ಆ ಬೈಪಾಸ್ ಸರ್ಜರಿ ಮಾಡುವಾಗ ನನ್ನ ಹತ್ರ ಇದೆ 300 ರೂಪಾಯಿ. ಈ ಎಲ್ಲ ಬರೀ 50-100 ರೂಪಾಯಿಗಳಲ್ಲೇ ಆಟಗಳು ಆಡಿಸಿರೋದು ಜೀವನ. ಸರಿ ಆಯಿತಾ? ಸರಿ. ಆಮೇಲೆ ಯಾರೋ ಪುಣ್ಯಾತ್ಮರು ಒಬ್ಬರು ವೆಂಕಟೇಶ್ ಒಬ್ಬರು ತುಂಬ ಈ ಸಮಯದಲ್ಲಿ ನೆನೆಸ್ಕೋಬೇಕು. ಆ ಸಮಯದಲ್ಲಿ ಯಾವ ಒಂದು ಇದಿಲ್ಲದೆ ಸುಮ್ಮನೆ ವಿಷಯ ಗೊತ್ತಾದ ತಕ್ಷಣ ಹಾಗೆ ಬಂದು ನನಗೆ 1.5 ಲಕ್ಷ ರೂಪಾಯಿ ಕೊಟ್ಟರು. ತಕ್ಷಣ ತಗೊಂಡೋಗಿ ಮಾಡಿ ಅಂತ. ಅಮ್ಮನಿಗೆ ಹಾರ್ಟ್ ಆಪರೇಷನ್ ಆಯಿತು. ನೆಕ್ಸ್ಟ್ ಡೇ ತನಕ ICU. ಅಲ್ಲಿ ಹೋದೆ. ಅಲ್ಲಿ ಹೋಗೋಷ್ಟರಲ್ಲಿ ಇಷ್ಟು ವಿಷಯನ ಅಮ್ಮ ತಿಳ್ಕೊಂಡಿದ್ದಾರೆ. ಹೇಗೆ ತಿಳ್ಕೊಂಡ್ರು ನಂಗೆ ಗೊತ್ತಿಲ್ಲ, ಯಾರು ಹೇಳಿದ್ರು ಗೊತ್ತಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಫುಲ್ಲು ಜಾಲಿಯಾಗಿ ನಗ್ತಾ ಇದ್ದಾರೆ, ತಮಾಷೆಯಾಗಿ ಮಾತಾಡ್ತಿದ್ದಾರೆ, ಜೋಕ್ಗಳೆಲ್ಲ ಮಾಡ್ತಿದ್ದಾರೆ. ನೆನ್ನೆ ಆಪರೇಷನ್ ಆಗಿದೆ, ಇವತ್ತು ಬೆಳಗ್ಗೆ ಇಷ್ಟು ಚೆನ್ನಾಗಿ ಮಾತಾಡ್ತಿದಾರಲ್ಲ ಅಂತ. ಎಲ್ಲರೂ ಹಿಂಗೆ ಬಂದ್ವಿ. ಈ ಕಡೆ ಬಂದು ತಿರುಗಿ ನೋಡಿದ್ರೆ ಅಲ್ಲಿ ಬಿಕ್ಕಿ ಹೇಳ್ತಾ ಇದ್ದಾರೆ. ಅಂದರೆ ನಾನು ಕಷ್ಟಪಟ್ಟು ಅಲ್ಲಿ ಹೋದೆ, ಅದನ್ನು ಅಲ್ಲೊಳ್ಳೆ ನಾನು ಸಮಾಧಾನ ಆಗಲಿ ಅಂದ್ಬಿಟ್ಟು ಅಲ್ಲಿ ನಕ್ಕು ತಮಾಷೆ ಮಾಡಿ ಎಲ್ಲರನ್ನೂ ಜಾಲಿ ಮಾಡಿ ಕಿಂಡಲ್ ಮಾಡಿ ಕೀಟ್ಲ ಮಾಡಿ ಎಲ್ಲ ಕಳಿಸ್ಬಿಟ್ರು. ಈ ಕಡೆ ಮನೇಲಿ ಬಂದು ಕನ್ನಡಿಯಿಂದ ನೋಡಿದ್ರೆ ಅಲ್ಲಿ ಬಿಕ್ಕಿ ಹೇಳ್ತಾರೆ. ಅಂದರೆ ಒಂದು ನೋವನ್ನು ಕೂಡ ಇನ್ನೊಬ್ಬರ ಮೇಲೆ ಹೇರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಮೇಲಂತೂ ಖಂಡಿತ ಹೇರೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅವ್ರಿಗೇನಿದೆ, ನಮ್ಮ ಇಡೀ ಕುಟುಂಬದಲ್ಲಿ ಒಂದು ಇದೆ, ಬಾಲ್ಯದಿಂದ ಜವಾಬ್ದಾರಿಗಳ ಮೂಟೆ ಹೊತ್ಕೊಂಡ್ಬಂದವನು ಅಂತ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅವ್ರಿಗೆ. ಅದು ಹೆಚ್ಚಿಗೆ ಗೊತ್ತಿರೋದು ಅಮ್ಮ ಅಪ್ಪನಿಗೆ. ಮೊದಲಿಗೆ ನಿಮ್ಮ ಯಾವ ಸಾಹಿತ್ಯನ ಅವರು ತುಂಬಾನೇ ಚೆನ್ನಾಗಿದೆ ಅಂತ ಮನಪೂರ್ತಿಯಾಗಿ ಯಾವ ಸಾಹಿತ್ಯನ ಹೇಳಿದ್ರು? ಈಗ ಈ ಮಾಡರ್ನ್ ಸಾಂಗು ಪಟೇ ಸಾಂಗ್ಸ್ ಅಂತ ಬರೆದಾಗ ನಾನು ಕೆಲವು ತೋರ್ಸೋಕ್ಕೆ ಹೋಗಲ್ಲ, ಅವರು ಅದನ್ನ ಅಷ್ಟಾಗಿ ಗಮನಿಸದೇ ಇದ್ದಂಗೆ ಇದ್ಬಿಡ್ತಾರೆ. ಒಂದು ನನಗೆ ಚಿತ್ರರಂಗದಲ್ಲಿ ಫಸ್ಟ್ ನನಗೆ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದು ವಿ ಮನೋಹರ್ ಅವರು. ಹಂತಕ ಅಂತ ಒಂದು ಸಿನಿಮಾ ಬಂದಿತ್ತು, ರಮೇಶ್ ಅರವಿಂದ್ ಅವ್ರ ಮನೆ. ಅದರಲ್ಲಿ ಒಂದು ದುಃಖದ ಸಾಂಗ್ ಇದೆ, ಸಾವಿನ ಬಗ್ಗೆ ಒಂದು ಸಾಂಗ್. ಅದು ಹಾಡು ಅಷ್ಟು ಜನಪ್ರಿಯ ಅಲ್ಲ, ಒಳ್ಳೆ ಸಾಂಗ್ ಅದು. ಎಲನ್ ಶಾಸ್ತ್ರಿ ಅವರು ಹಾಡಿದ್ರು. ಅದು ಒಂಚೂರು ಗುಣಿಗೆ ಕೇಳಿಸ್ಬಿಟ್ಟು ನಾವು ಮಾತಾಡೋಣ ಅದ್ರ ಬಗ್ಗೆ. ಅದು ಯಾಕಂದ್ರೆ ಜನ ಈಗ ಅಷ್ಟು ಜನಪ್ರಿಯ ಅಲ್ಲದೆ ಇರೋದ್ರಿಂದ ಒಂಚೂರು ಮರೆತಿರ್ತಾರೆ. ಒಂದ್ ಸ್ವಲ್ಪ ಹಂಗೆ ಟ್ರಿಗರ್ ಕೊಟ್ರೆ. ಮೌನ ರಾಗ ಬಾಳು ಬೆಸೆದ ಶೋಕರಾಗ, ಮುಳ್ಳಿನ ಹಾಸಿಗೆ ನಗುವ ಹೂಪಾಲಿಗೆ, ಯಾವ ಕೈವಾಡ ಇದೆ ಅಂತ ವಿಧಿ ಬಗ್ಗೆ ಮೊದಲನೇ ಸಾಂಗ್ ಅದು. ಆ ಹಾಡಿಗೆ ನನಗೆ 150 ರೂಪಾಯಿ ಸಂಬಳ. ಅದಕ್ಕೆ ಎಷ್ಟು ಖುಷಿ ಆಯ್ತು, ಒಂದು ತಿಂಗಳು ಹಾರ್ಮೋನಿಯಂ ಫೀಸ್ ಅದು ಒಂದು ಹಾಡಿಗೆ, ಆಯ್ತಾ? ಅದು ಆ ಹಾಡು ಕೇಳಿ ಇವ್ರದ್ದು ಕಾಪಾಡು. ಯಾಕೆಂದ್ರೆ ಇದ್ದಿದ್ದ ಪರಿಸ್ಥಿತಿ ಹಂಗೆ ಇತ್ತು, ಇದು ಹಂಗೆ ಇತ್ತು. ಅಯ್ಯೋ, ಒಂದು ಆಫ್ ದ ರೆಕಾರ್ಡ್ ಒಂದು ವಿಷಯ, ಬಟ್ ಓಪನ್ ಆಗಿ ಹೇಳ್ಬೇಕಂದ್ರೆ ಎಲ್ಲರ ಜೀವನ ಆಗಿರುತ್ತೆ. ಒಂದು ಸೆಕೆಂಡ್ ಏನೇ ನಾವು ತಾಳ್ಮೆಗೆ ಇಟ್ಟಿದ್ದಿದ್ರೆ, ಅಂದ್ರೆ ಬೇಡ ಅಂತ ಅನ್ಕೊಂಡಿದ್ದಿದ್ರೆ ಈ ವೇಳೆಗೆ 3 ಸರಿ ಸಾಯ್ಬೇಕಾಗುತ್ತೆ, 3 ಸರಿ ಸೂಸೈಡ್ ಮಾಡ್ಕೋಬೇಕಾಗಿತ್ತು. ಆದ್ರೆ ಅಂತ ಸಂದರ್ಭಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡಿದೆ ಅಮ್ಮನ ತಾಳ್ಮೆ. ಅವ್ರಿಗಿದ್ದ ಒಂದು ನಂಬಿಕೆ, ಇವತ್ತೆಲ್ಲ ನಾಳೆ ಒಳ್ಳೇದಾಗುತ್ತೆ. ಸಾಮಾನ್ಯವಾಗಿ ಒಂದನ್ನ ನೆನಪಿಸ್ಕೊಂಡು ಹೇಳಿ ಸಾಕು ನಮ್ಮ ಸಮಾಧಾನಕ್ಕೆ. ಯಾಕಂದ್ರೆ ನಾವು ಇಲ್ಲಿ ಕೂತ್ಕೊಂಡೆ 4 ಕೋಟಿ ಕನ್ನಡಿಗರು ಆಶೀರ್ವಾದ ಮಾಡ್ತಾರೆ. ಒಂದು ನಮ್ಮ ಬಳಗ, ಬಂಧು ಬಳಗ ಆಗಲಿ, ಸ್ನೇಹಿತರು ಅಂತಲಾಗಲಿ, ಬೇರೆಯವರಾಗಲಿ, ಹೊರಗಿನವರಾಗಲಿ, ಹಣಕಾಸಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ಇನ್ಯಾವುದೇ ಒಂದು ವರ್ಚಸ್ಸಲ್ಲಾಗಲಿ, ಇನ್ಯಾವುದೋ ಒಂದು ಅಭಿವೃದ್ಧಿಲಾಗಲಿ, ಯಾವುದ್ರಲ್ಲೂ ನಿಮ್ಗೆ ದಾರಿ ಇಲ್ಲ ಅಂತಂದಾಗ ಏನು ಮಾಡ್ತೀವಿ? ನಿಮ್ಗೆ ಯಾವುದೂ ಇಲ್ಲಪ್ಪ ನಿಮ್ಮ ಜೊತೆಗೆ, ಏನೂ ಇಲ್ಲ. ಆ ಹೊತ್ತಿಗೆ ಊಟಕ್ಕಿಲ್ಲ, ಆ ಹೊತ್ತಿಗೆ ಬಟ್ಟೆಗಿಲ್ಲ, ಆ ಹೊತ್ತಿಗೆ ನಿಮ್ಗೆ ಏನೂ ಇಲ್ಲ ಅಂತ ಅದೇ ಪರಿಸ್ಥಿತಿ ನಿಮಗೆ ತಿಂಗಳಾನುಗಟ್ಟಲೆ ಕಂಟಿನ್ಯೂ ಆದಾಗ ಮನುಷ್ಯ ಏನು ತೀರ್ಮಾನ ತಗೊಳ್ತಾನೆ? ನಾನು ಯಾಕೆ ಭೂಮಿಗೆ ಭಾರ ಮಾಡಿರಬೇಕು? ಸಹಜವಾದದ್ದು. ಆ ಥರ ಅನ್ಕೊಂಡ ನೆಕ್ಸ್ಟ್ ಡೇ ಒಂದು ಅವಕಾಶ ಬರೋದು. ಸೊ ಎಲ್ಲ ಎಕ್ಸ್ಟ್ರೀಮ್ ಹೋಗಿದ ತಕ್ಷಣ ಅವಕಾಶ ಬಟ್ ಅಲ್ಲೆಲ್ಲ ಅಂಥ ಅಸಮಾಧಾನದ ಮಧ್ಯದಲ್ಲಿ ಎಲ್ಲದರಲ್ಲೂ ಅಮ್ಮನ ಪ್ರೋತ್ಸಾಹ ಇದ್ದೆ. ಡೆಫಿನೆಟ್ ಆಗಿ ಈ ಉಸಿರೇ ಅವ್ರು ಕೊಟ್ಟಿದ್ದ ಬಾಡಿಗೆ ಅಲ್ವಾ? ಈ ಬಾಡಿಗೆ ಅವ್ರು ಕೊಟ್ಟಿದ್ದ ಬಾಡಿಗೆ, ಅವ್ರು ಕೊಟ್ಟ ಬಾಡಿಗೆ ಅದೇನಿಲ್ಲ, ಈ ಉಸಿರಾಟನೇ ಅವ್ರದಲ್ವಾ? ಹೌದು.
ಈ ಬ್ಲಡ್ಡೇ ಅವ್ರು ಕೊಟ್ಟಿದ್ದಲ್ವಾ, ಅವ್ರು ಕೊಟ್ಟು ಭಿಕ್ಷೆ ಅಲ್ಲ, ಅವ್ರು ಕೊಟ್ಟು ಭಿಕ್ಷಾನ್ನ ಈ ಜೀವನ ಅಂತ. ಒಂದು ಚಿಕ್ಕ ಬ್ರೇಕ್ನ ನಂತರ ಈ ಪುಣ್ಯದ ಮಾತುಕತೆನ ಮುಂದುವರ್ಸೋಣ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.